ಗರ್ಭಾವಸ್ಥೆ ಅಥವಾ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣ ಅಥವಾ ಶುರುವಾದ ತಕ್ಷಣ ಮೊದಲನೇ ಪ್ರಶ್ನೆ ಬರೋದು ಏನು ಆಹಾರ ನಾವು ಸೇವಿಸಬೇಕು ಮತ್ತು ಏನು ಆಹಾರ ಸೇವಿಸಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈಗ ಮನೇಲಿ ಹಿರಿಯರು ಇರ್ತಾರೆ, ಅಮ್ಮ ಏನೋ ಒಂದು ಹೇಳ್ತಾರೆ, ಅತ್ತೆ ಒಂದು ಹೇಳ್ತಾರೆ. ಸೊ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇದು ತಿನ್ಬೋದಾ ಇದು ತಿನ್ನಬಾರ್ದಾ ಅಂತ ಹೇಳ್ಬಿಟ್ಟು ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಸಾಮಾನ್ಯವಾಗಿ ಏನದ್ರ ಬಗ್ಗೆ ಕನ್ಫ್ಯೂಷನ್ ಆಗುತ್ತೆ, ಒಂದು ನುಗ್ಗಿಕಾಯಿ ತಿನ್ಬೋದಾ ತಿನ್ಬಾರ್ದಾ ಅಂತ ಹೇಳ್ಬಿಟ್ಟು. ಸೊ ನುಗ್ಗಿಕಾಯಿ ಮತ್ತೆ ನುಗ್ಗಿ ಸೊಪ್ಪು ಇದೆರಡರಲ್ಲೂ ತುಂಬ ಮುಖ್ಯವಾಗಿ ನಮಗೆ ಕಬ್ಬಿಣ ಅಂಶ ಹಾಗೂ ಫೋಲೇಟ್ ಅಂಶ ಇರುತ್ತೆ. ಸೊ ಇದನ್ನ ತಗೊಂಡ್ರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಅನಿಮಿಯಾ ಅಂತ ತುಂಬ ಕಾಮನ್ ಆಗಿ ನೋಡ್ತೀವಿ. ಕಬ್ಬಿಣದ ಅಂಶದ ಕೊರತೆಯಿಂದ ಅನಿಮಿಯಾ ಅಂತ ಕಾಣಿಸುತ್ತೆ. ಸೊ ನುಗ್ಗಿಕಾಯಿ ಹಾಗೂ ನುಗ್ಗಿ ಸೊಪ್ಪು ಇದೆರಡನ್ನೂ ಸೇವಿಸಿದ್ರೆ ತುಂಬ ಒಳ್ಳೆಯದು. ಇದು ಹೀಟ್ ಆಗುತ್ತೆ ಅಂತ ಒಂದು ರೂಢಿಯಲ್ಲಿ ಎಲ್ಲರೂ ಅಂತಾರೆ, ಆದರೆ ಇದು ತಪ್ಪು. ನುಗ್ಗಿಕಾಯಿ ನುಗ್ಗಿ ಸೊಪ್ಪು ಎರಡು ತುಂಬ ಪೌಷ್ಟಿಕವಾದ ಆಹಾರ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬದನೆಕಾಯಿ. ಸೊ ಬದನೆಕಾಯಿ ತಿಂದ್ರೂ ತುಂಬ ಹೀಟ್ ಆಗುತ್ತೆ, ಬಾಡಿಲೆಲ್ಲ ಹೀಟ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಬದನೆಕಾಯಲ್ಲೂ ತುಂಬ ವಿಟಮಿನ್ಸು ಹಾಗೆ ಫೈಬರ್ ಅಂಶ ಇರುತ್ತೆ. ಸೊ ಇದು ಕೂಡ ಒಂದು ಪೌಷ್ಟಿಕವಾದ ಆಹಾರ ಆಗಿರುತ್ತೆ ಹಾಗೂ ಇದನ್ನು ಎಲ್ಲರೂ ಆರಾಮಾಗಿ ಪ್ರೆಗ್ನೆನ್ಸಿಯಲ್ಲಿ ಕೂಡ ಸೇವನೆ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ನು, ಮಟನ್ನು ಅಥವಾ ನಾನ್ ವೆಜ್. ಸೊ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ನಾನ್ ವೆಜ್ ತಿನ್ಬೋದಾ, ಏನು ಮಾಡ್ಬೋದು ಅಂತ ಕೇಳ್ತಾರೆ. ಅವ್ರಿಗೆ ಮನಸ್ಸಲ್ಲಿರೋದು ಕಾಮನ್ ಆಗಿ ಹೀಟ್ ಆಗುತ್ತೆ, ಈ ಥರ ಪದಾರ್ಥಗಳು ತಿಂದರೆ ಹೀಟ್ ಆಗಬಹುದು ಅಂತ ಒಂದು ಅನುಮಾನ ಇರುತ್ತೆ. ಸೊ ನಾನ್ ವೆಜ್ ಐಟಮಲ್ಲಿ ಜಾಸ್ತಿ ಸ್ಪೈಸಿ ಐಟಮು ಅಥವಾ ತುಂಬ ಮಸಾಲೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದರೆ ಅವಾಗ ಏನಾಗುತ್ತೆ, ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಸ್ವಲ್ಪ ಮಸಾಲೆ ಕಡಿಮೆ ಮಾಡಿಕೊಂಡು ಸೇವನೆ ಮಾಡಿದ್ರೆ ಚಿಕನ್ ಅಥವಾ ಮಟನ್ ಆರ್ ನಾನ್ ವೆಜ್ ಐಟಮ್ಸ್ ಆರ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಪಾಯ. ಸೊ ಪಪಾಯ ಕೂಡ ಹಾಗೇನೆ, ರೈಪ್ ಪಪಾಯ, ಅನ್ರೈಪ್ ಪಪಾಯ. ಹಣ್ಣಾಗಿರೋ ಪಪಾಯ ತಿನ್ನೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅದು ಬಿಟ್ಟು ನಾವು ಕಾಯಿ ಪಪಾಯ ತಿಂದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಒಂದೊಂದ್ಸರಿ ಅಬಾರ್ಷನ್ ಆಗೋ ಥರ ಆಗಬಹುದು. ಆದ್ದರಿಂದ ಕಾಯಿ ಪಪಾಯನೇ ಸೇವನೆ ಮಾಡ್ದಲ್ಲೇ ಹಣ್ಣು ಪಪಾಯ ತಿನ್ನೋದು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸೊ ಯಾವುದೇ ಐಟಮ್ ಆದರೂ ನಾವು ಹಿತವಾಗಿ ಹಾಗೂ ಮಿತವಾಗಿ ಅದನ್ನು ಸೇವನೆ ಮಾಡಿದ್ರೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.